ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ವಿತ್ ಶಿವ. ಸೆಬಿ ಅನೌನ್ಸ್ ಮಾಡಿದೆ ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ. ಓಕೆ, ಇವಾಗ ಕರೆಂಟ್ ಏನಿದೆ ಅಂತಂದರೆ ಬೆಳಿಗ್ಗೆ 9:15 3:15 ತನಕ 3:30 ತನಕ ಮಾರ್ಕೆಟ್ ಅವರ್ಸ್ ಓಪನ್ ಆಗಿರುತ್ತೆ. ಈಕ್ವಿಟೀಸು ಮತ್ತು ಡಿರವಿಟಿವ್ಸ್. ಓಕೆ, FNO ಸೆಗ್ಮೆಂಟ್, ಕರೆನ್ಸಿ ಸೆಗ್ಮೆಂಟು ಮತ್ತು ಕಮ್ಯುಡಿಟಿ ಏನಾಗುತ್ತೆ, ಕರೆನ್ಸಿ ಟಿಲ್ 5 o'clock, ಕಮ್ಯುಡಿಟಿ ಟಿಲ್ ನೈಟ್ 11:30 11:45 ಆ ಥರ. ಓಕೆ, ಇವಾಗ ಸೆಬಿ ಏನಂತ ಅನೌನ್ಸ್ ಮಾಡಿದೆ, ಮಾರ್ಕೆಟ್ ಅವರ್ಸ್ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಇದು ಯಾಕೆ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಂದರೆ, ಬಿಕಾಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಯಾವಾಗಲೂ ಒಂದೊಂದ್ಸತಿ ಕೆಲವೊಂದು ತುಂಬ 24/7 ರನ್ ಆಗ್ತವೆ, ಕೆಲವೊಂದು 14 hours 12 hours ರನ್ ಆಗ್ತವೆ. ಸೊ ಆ ಕಾರಣಕ್ಕೆ ಒಂದು ಮಾಡಿದ್ದಾರೆ. ಓಕೆ, ಅದಕ್ಕೆ ಮ್ಯಾಚ್ ಆಗೋದಕ್ಕೆ, ಅದಕ್ಕೇನು ಇನ್ವೆಸ್ಟರ್ಸ್ ರೈಟ್ ಅಪಾರ್ಚುನಿಟಿ ಸಿಗೋದಕ್ಕೆ ಮಾಡಿದ್ದಾರೆ. ಸೊ ಟ್ರೇಡಿಂಗ್ ಟೈಮಿಂಗ್ಸ್ ಏನಿರ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಟ್ರೇಡಿಂಗ್ ಅವರ್ಸ್ ವಿಲ್ ಇನ್ಕ್ರೀಸ್ ಫ್ರಮ್ 3:30 5 PM ಟ್ರೇಡಿಂಗು. ಈಕ್ವಿಟಿಯಲ್ಲಿ ಇಷ್ಟಾಗುತ್ತೆ. ಬಟ್ ಡಿರೈವೇಟಿವ್ಸಲ್ಲಿ ಏನಾಗುತ್ತೆ, 11:55 ತನಕ ನೀವು ಟ್ರೇಡ್ ಮಾಡ್ಬೋದು. ಬೆಳಿಗ್ಗೆ 9:15 11:55 ತನಕ ನೀವು ಆಪ್ಷನ್ ಟ್ರೇಡಿಂಗ್ ಇಲ್ಲ ಫ್ಯೂಚರ್ಸು ಟ್ರೇಡ್ ಮಾಡ್ಬೋದು. ಓಕೆ, ಬಟ್ ಈಕ್ವಿಟಿ ಏನಾಗುತ್ತೆ, ನಿಮಗೆ 3:30 ಎಂಡ್ ಆಗ್ತಿತ್ತಲ್ಲ, ಅದು 5 PM ತನಕ ಎಂಡ್ ಆಗುತ್ತೆ. ಸೊ ಇದು ಯಾವ ಡೇಟ್ಗೆ ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ, ಯಾವ ಡೇಟಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ, ಮೋಸ್ಟ್ಲಿ ಅವ್ರು ಸೆಬಿ ಏನು ಹೇಳಿದ್ದಾರೆ, ಎಕ್ಸ್ಟೆಂಡು 6 months ಅಪ್ರಾಕ್ಸ್, ಇನ್ನು 6 monthsಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಬಿಕಾಸ್ ಅವ್ರದ್ದು ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ, ಮತ್ತು ವರ್ಕ್ ಫ್ಲೋಸ್ ಜಾಸ್ತಿ ಮಾಡಬೇಕಾಗುತ್ತೆ, ಸ್ವಲ್ಪ ಅವ್ರದ್ದು ಡೇಟಾಬೇಸ್ನ ಅಲೊಕೇಶನ್ ಮಾಡಬೇಕಾಗುತ್ತೆ, ತುಂಬ ವಾಲಟೈಲಿಟಿ ಇರುತ್ತಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟು ಇದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಅಂದರೆ, ಇದ್ರದ್ದು ಟ್ರೇಡಿಂಗ್ ಟೈಮಿಂಗ್ಸು ಎಕ್ಸ್ಟೆಂಡ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿದೆ ಅಂತಂದರೆ, ಇನ್ವೆಸ್ಟರ್ಸ್ಗೆ ತುಂಬ ಅಡ್ವಾಂಟೇಜು. ಬಿಕಾಸ್ ನೆಕ್ಸ್ಟ್ ಡೇ ಯಾವಾಗಲೂ ನಮಗೇನಾಗುತ್ತೆ, ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಡೌನ್ ಆಗುತ್ತೆ ಮಾರ್ಕೆಟಲ್ಲಿ. ಓಕೆ, ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಆಗುತ್ತೆ, ಗ್ಯಾಪ್ ಡೌನ್ ಆಗುತ್ತೆ. ಸೊ ಆ ಗ್ಯಾಪ್ ಅಪ್ನ ಗ್ಯಾಪ್ ಡೌನ್ನ ಎದಕ್ಕಾಗುತ್ತೆ ಅಂತಂದರೆ, ಬೇರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಾದರೂ, ಯುರೋಪಿಯನ್ ಮಾರ್ಕೆಟಲ್ಲಿ ಏನಾದರೂ ನ್ಯೂಸ್ ವೇರಿಯೇಷನ್ಸ್ ಆದರೆ ಅವಾಗ ಗ್ಯಾಪ್ ಅಪ್ ಆಗುತ್ತೆ. ಚೆನ್ನಾಗಿ ನ್ಯೂಸ್ ಬಂದರೆ ಗ್ಯಾಪ್ ಅಪ್ ಆಗುತ್ತೆ, ಇಲ್ಲ ಅಂತಂದರೆ ಬ್ಯಾಡ್ ನ್ಯೂಸ್ ಬಂದರೆ ಗ್ಯಾಪ್ ಡೌನ್ ಆಗುತ್ತೆ. ಸೊ ಆವಾಗ ಇನ್ವೆಸ್ಟರ್ಸ್ಗೆ ಏನಾಗುತ್ತೆ, ಹೊಡ್ತ ಬೀಳುತ್ತೆ, ಸ್ವಿಂಗ್ ಟ್ರೇಡರ್ಸಿಗೆ ಹೊಡ್ತ ಬೀಳುತ್ತೆ. ಎಲ್ಲಿ ಅವ್ರದ್ದು ಅಮೌಂಟ್ ಅಂದರೆ ಏನು ಇರುತ್ತಲ್ಲ, ಅದು ಸ್ಟಾಪ್ ಲಾಸಲ್ಲಿ ಹೋಗುತ್ತೆ, ಇಲ್ಲ ಅಂತಂದರೆ ಮಾರ್ಕೆಟ್ ಅನಲೈಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನ್ಯೂಸ್ ಬೇಸ್ಡಿಂದ ಹೋಗುತ್ತೆ. ಬಟ್ ಆ ಟೈಮಲ್ಲಿ ಶೇರ್ಸ್ನ ಸೆಲ್ ಮಾಡೋದಕ್ಕೂ ಆಗಲ್ಲ ಮಾರ್ಕೆಟ್ ಅವರ್ಸ್ ಆದಮೇಲೆ. ಸೊ ಈ ಎಕ್ಸ್ಟೆಂಡ್ ಮಾಡೋದ್ರಿಂದ, ಅಂದರೆ ಟೈಮಿಂಗ್ಸ್ ಎಕ್ಸ್ಟೆಂಡ್ ಮಾಡೋದ್ರಿಂದ ಇನ್ವೆಸ್ಟರ್ಸ್ಗೆ ತುಂಬ ಒಳ್ಳೆಯ ಲಾಭ ಆಗುತ್ತೆ. ಏನೇ ನ್ಯೂಸ್ ಬರಲಿ 3 o'clock ಮೇಲೆ 2 PM ಒಂದು ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲ ಓಪನ್ ಆಗುತ್ತಲ್ಲ, ಆವಾಗ ಅವರಿಗೆ ಹೆಲ್ಪ್ ಆಗುತ್ತೆ. ಆ ಮಾರ್ಕೆಟ್ ನ್ಯೂಸ್ ನೋಡಿ ಏನಾಗ್ತಿದೆ ಇಂಟರ್ನ್ಯಾಷನಲ್ ಸೆಗ್ಮೆಂಟಲ್ಲಿ. ಓಕೆ, ಅದು ಒಂದಾಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಏನಂತಂದರೆ, ಯಾರು ಇಂಟ್ರಾಡೇ ಟ್ರೇಡ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ತುಂಬ ಟೈಮ್ ಸಿಗುತ್ತೆ ಅನಲೈಸ್ ಮಾಡೋದಕ್ಕೆ. ಆಮೇಲೆ ವಾಲಟೈಲಿಟಿ ತುಂಬ ಫ್ಲೆಕ್ಸಿಬಲ್, ಜಾಸ್ತಿ ಇರೋದಿಲ್ಲ. ಮಾರ್ಕೆಟ್ ಅವರ್ಸು ನಿಧಾನ ಮೂಮೆಂಟ್ ಆಗುತ್ತೆ. ಸೊ ಆವಾಗ ಅವ್ರಿಗೆ ಲಾಸಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ, ಯಾರು ಪ್ರೊಫೆಷ್ನಲ್ ಟ್ರೇಡರ್ಸ್ ಇರ್ತಾರೆ ಅವ್ರಿಗೆ ಅಡ್ವಾಂಟೇಜು. ಬಟ್ ರಿಟೇಲ್ ಟ್ರೇಡರ್ಸ್ ಏನಿರ್ತಾರೆ, ಇವಾಗ ಹೊಸ್ದಾಗಿ ನ್ಯೂ ಬೀಸ್ ಅಂತ ಕರೆಯೋರಿಗೆ, ತುಂಬ ಟ್ರೇಡರ್ಸ್ ಏನು ಮಾಡ್ತಾರೆ, ಇವಾಗ ಟೈಮ್ ಕಡಿಮೆ ಇರೋದ್ರಿಂದ ಅವರು ಎಷ್ಟು ಬೇಕು ಅಷ್ಟು ಟ್ರೇಡ್ ಮಾಡ್ತಾರೆ, ಬಟ್ ಅಲ್ಲಿ ಲಾಸ್ ಆಗ್ತಾರೆ. ಬಟ್ ಟ್ರೇಡಿಂಗ್ ಅವರ್ಸ್ ಎಕ್ಸ್ಟೆಂಡ್ ಆಗೋದ್ರಿಂದ ಅವ್ರ ಎಮೋಷನ್ಸ್ನ, ಅವರು ಸೈಕಾಲಜಿನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅವರು ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ತಾರೆ, ರಿವೆಂಜ್ ಟ್ರೇಡ್ ಮಾಡ್ತಾರೆ, ಇಲ್ಲ ಓವರ್ ಟ್ರೇಡ್ ಮಾಡೋಕ್ಕೆ ಹೋಗ್ತಾರೆ. ಆ ಡೇ ಎದ್ದು ಅವ್ರ ಕ್ಯಾಪಿಟಲ್ ಎಷ್ಟು ROI ಬಂದಿದೆ ಅದನ್ನು ನೋಡೋದಿಲ್ಲ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಟ್ರೇಡ್ ಮಾಡೋಕ್ಕೆ ಹೋಗ್ತಾರೆ ಇಂಟ್ರಾಡೇ. ಸೊ ಆ ಇಂಟ್ರಾಡೇ ಟ್ರೇಡ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಲಾಸಸ್ ಅಕ್ಕರೋದು ಜಾಸ್ತಿ ಆಗುತ್ತೆ. ಆವಾಗ ಮಾರ್ಕೆಟಿಂದ ಬೇಗ ಹೋಗ್ತಾರೆ, ತುಂಬ ಲಾಸಸ್ ಆಗಿ. ನೆಕ್ಸ್ಟ್ ಏನಂತಂದರೆ, ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ.
ಬಿಕಾಸ್ ಆಫ್ ಸಿಟ್ಟಿಂಗ್ ಲಾಂಗ್ ಟೈಮ್. ಅಂದರೆ ಒಂದೇ ಸ್ಕ್ರೀನ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೀವು ಕೂತು ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ನಿಮ್ಮ ಐ ಪ್ರಾಬ್ಲಮ್ಸ್ ಇಲ್ಲ ಬ್ಯಾಕ್ ಪೇನ್ ಅಂದ್ರೆ ತುಂಬ ಬರುತ್ತೆ. ಓಕೆ, ನೆಕ್ಸ್ಟು ಸೆಬಿ ಏನು ಹೇಳುತ್ತೆ ಅಂತಂದರೆ ಓನ್ಲಿ 10% ಪೀಪಲ್ ಮೇಕ್ ಮನಿ ಅಂತ ಹೇಳ್ತಿದೆ. ಅಂದರೆ 10% ಜನ ಅಷ್ಟೇ ದುಡ್ಡು ಮಾಡ್ತಿದ್ದಾರೆ, ಯಾರಾದ್ರೂ ರಿಟೇಲ್ ಇನ್ವೆಸ್ಟರ್ಸ್ ಇಂಟ್ರಾಡೇ ಮಾಡಬೇಕಾದ್ರೆ. ಓಕೆ, ಮತ್ತು ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದೆ. ರಿಸ್ಕ್ ಫಾರ್ ಇಂಟ್ರಾಡೇಸ್ ಆಗಲೇ ಹೇಳ್ದಂಗೆ ಇಲ್ಲಿ ಇನ್ಕ್ರೀಸ್, ಯಾಕಂದರೆ ಮಾರ್ಕೆಟು 8 ಅವರ್ಸ್ ಇರುತ್ತಲ್ಲ, 8 ಅವರ್ಸ್ ಓಪನ್ ಇರುತ್ತೆ ಇಕ್ವಿಟಿಗೆ. ಸೊ ಅದಕ್ಕೆ ರಿಸ್ಕ್ ಜಾಸ್ತಿ ಆಗುತ್ತೆ ಇಕ್ವಿಟಿ ಟ್ರೇಡರ್ಸ್ಗೆ. ಇಲ್ಲ ಅಂತಂದರೆ ಅವರು ಮಾರ್ಕೆಟ್ 3:30 ಕ್ಲೋಸ್ ಆಗುತ್ತಂದರೆ ಅವ್ರ ಎಮೋಷನ್ನ ಕಂಟ್ರೋಲ್ ಮಾಡಿ ಅವತ್ತೇನು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿದೆ ಅಲ್ಲಿಗೆ ಟ್ರೇಡ್ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದರಿಂದ ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಲ್ಲ, ಮತ್ತು ಜಾಸ್ತಿ ಕ್ಯಾಪಿಟಲ್ಸ್ ಹೋಗಲ್ಲ. ರಿಸ್ಕ್ ಆಫ್ ಇಂಟ್ರಾಡೇ ಟ್ರೇಡರ್ಸ್ಗೆ ಆವಾಗ ಜಾಸ್ತಿ ಆಗುತ್ತೆ ಇದರಿಂದ. ಬಟ್ ಪ್ರೊಫೆಷ್ನಲ್ ಟ್ರೇಡರ್ಸ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ, ಬಿಕಾಸ್ ಅವರು ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡಿ ಒಳ್ಳೆ ROI ತೆಗಿಬೋದು ಆ ಪರ್ಫೆಕ್ಟ್ ಡೇಗೆ, ಕಂಟಿನ್ಯೂಸ್ ಸೆಟ್ಟಿಂಗ್ ಇನ್ ಒಂದೇ ಟೈಮಿಂಗ್ ಒಂದೇ ಸ್ಟ್ರೆಚ್ಗೆ. ಬಟ್ ಏನಾಗುತ್ತೆ, ಕಂಟಿನ್ಯೂ ಯಾವಾಗಲೂ ಕೊಡೋಕ್ಕೆ ಆಗಲ್ಲ. ಓಕೆ, ನಾವು ಒಂದು 5 ಅವರ್ಸ್ನ ಕೊಡ್ಬೋದು. ಬಟ್ ಅದೇ 9 to 5 ಜಾಬ್ ಇದ್ದರೆ 9 to 5 ತನಕ ಅವರ್ ಇರುತ್ತೆ. ಅದಾದಮೇಲೆ ನಮ್ಮ ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಈ ಥರ ಅಂತಂದರೆ ಫ್ಯಾಮಿಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಓನ್ಲಿ ಆನ್ ಸ್ಕ್ರೀನಲ್ಲಿ ಇರ್ಬೇಕು ಏನಾಗ್ತಿದೆ ಮಾರ್ಕೆಟು, ನೆಕ್ಸ್ಟ್ ಏನಾಗ್ತಿದೆ ಅಂಟಿಲ್ 11:55. ಅದಕ್ಕಿಂತ ಮುಂಚೆನೇ ನಾವು ಕ್ಲೋಸ್ ಮಾಡ್ಬೋದು, ಬಟ್ ಎಮೋಷನ್ಸ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಓಕೆ, ಇದು ನಮ್ಮ ಸೆಬಿ ಹೇಳಿದೆ. ನೆಕ್ಸ್ಟು ಮಾರ್ಕೆಟ್ ಅವರ್ಸ್ ಎಕ್ಸ್ಟೆಂಡ್ ಮಾಡ್ತೀವಿ ನೆಕ್ಸ್ಟ್ 6 ಮಂತ್ಸ್ ಇಲ್ಲ 6 ಮಂತ್ಸಿಂದ ಅಂತ. ಇದು ಯಾವ ಥರ ನಡೀತೆ ಏನಂತ ನಿಮಗೆ ಮುಂದೆ ಗೊತ್ತಾಗುತ್ತೆ, ಆವಾಗೆಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಅಂಟಿಲ್ ದೆನ್ ನೀವು ಯಾರ್ಯಾರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಳ್ಳೆ ಕಂಟೆಂಟ್ಸ್ಗೆ ನೀವು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.